ರಾಜ್ಯ ಸರ್ಕಾರದಲ್ಲಿ ಮತ್ತೊಂದು ಸುತ್ತಿನ ಸಂಘರ್ಷ ಶುರುವಾಗ್ತಾ ಇದೆ ಅಂತ ಕಾಣಿಸುತ್ತೆ. ಯಾಕೆ ಅಂತ ಅಂದ್ರೆ ಸಚಿವರುಗಳು ಹಾಗೆ ಶಾಸಕರ ನಡುವೆ ಸಮಸ್ಯೆ ಇದೆ ಅನ್ನುವಂತ ನಾವು ಹಿಂದೆಯಿಂದನೂ ಕೂಡ ಗಮನಿಸ್ತಾ ಇದ್ವಿ. ಅದು ಈಗ ದೆಹಲಿ ಮಟ್ಟಕ್ಕೆ ಹೋಗ್ತಾ ಇದೆ. ಹೈಕಮಾಂಡ್ ಭೇಟಿಗೆ ಈಗ ಲಿಂಗಾಯತ ಶಾಸಕರ ನಿಯೋಗ ಸಿದ್ಧತೆಯನ್ನ ನಡೆಸಿಕೊಂಡಿದೆ. ವಿನಯ್ ಕುಲಕರ್ಣಿ ನೇತೃತ್ವದ ಲಿಂಗಾಯತ ಶಾಸಕರ ನಿಯೋಗ ದೆಹಲಿಯನ್ನ ತಲುಪ್ತಾ ಇದೆ. ಬಾಬಾ ಸಾಹೇಬ್ ಪಾಟೀಲ್, ಯಶವಂತರಾಯಗೌಡ ಪಾಟೀಲ್ ಸೇರಿದ ಹಾಗೆ ವಿನಯ್ ಕುಲಕರ್ಣಿ ಅವರು ಸೇರಿದ ಹಾಗೆ ಸುಮಾರು 15 ಮಂದಿ ಶಾಸಕರಿದ್ದಾರೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಲಿಂಗಾಯತ ಶಾಸಕರು ಎರಡು ಪ್ರಮುಖ ವಿಚಾರಗಳಿಗಾಗಿ ದೆಹಲಿಯನ್ನ ತೆರಳಿದೆ ಈ ನಿಯೋಗ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಏನದು ಎರಡು ಪ್ರಮುಖ ಸಂಗತಿಗಳು? ಹಾಗಾದ್ರೆ ಈ ಸಂಘರ್ಷ ಯಾವ ಹಂತಕ್ಕೆ ಹೋಗ್ತಾ ಇದೆ? ಕಾಂಗ್ರೆಸ್ ಸರ್ಕಾರದಲ್ಲಿ ಲಿಂಗಾಯತ ಶಾಸಕರುಗಳಿಗೆ ಅಂತ ಅಸಮಾಧಾನ ಏನು? ನಾನು ಈಗ ತಾನೇ ಹೇಳ್ದಂಗೆ ಯಾಕೆ ಹೋಗಿದ್ದಾರೆ ಇವರು? ಎರಡು ಪ್ರಮುಖ ವಿಚಾರವಾಗಿ ಡಿಮಾಂಡ್ ಅನ್ನ ಇಡ್ತಾ ಇದ್ದಾರೆ. ನಂಬರ್ 1, ಸಚಿವ ಭೈರತಿ ಸುರೇಶ್ ವಿರುದ್ಧ ದೂರು ಕೊಡಕ್ಕೆ. ಸಚಿವ ಭೈರತಿ ಸುರೇಶ್ ವಿರುದ್ಧವಾಗಿ ಶಾಸಕರುಗಳು ಬಹಳ ಅಸಮಾಧಾನ ಹೊಂದಿದ್ದು, ಭೈರತಿ ಸುರೇಶ್ ಇದಾರಲ್ಲ ಇವರೊಂಥರ ಸೂಪರ್ ಸಿಎಂ ತರ ವರ್ತಿಸ್ತಾ ಇದ್ದಾರೆ. ನಿಗಮ ಮಂಡಳಿಗೆ ಅಧ್ಯಕ್ಷರನ್ನಾಗಿ ನೇಮಿಸಿದ್ರು, ನಿಗಮ ಮಂಡಳಿಗಳಲ್ಲಿ ಭೈರತಿ ಸುರೇಶ್ ಅವರ ಹಸ್ತಕ್ಷೇಪ ಹೆಚ್ಚಾಗ್ತಾ ಇದೆ. ಸಿಎಂ ಹತ್ರ ಏನಾದ್ರು ಕೆಲಸ ಕಾರ್ಯ ಮಾಡ್ಕೊಳ್ಬೇಕು ಅಂತಂದ್ರೆ ಅವಾಗ್ಲೂ ಕೂಡ ಇವ್ರು ಮೂಗು ತೂರಿಸ್ತಾರೆ. ಎರಡನೇ ದಿನ ಡಿಮಾಂಡ್ ಇದೆ, ಅದು ಪಕ್ಷ ಸಂಘಟನೆ ವಿಚಾರವಾಗಿ. ಓವರಾಲ್ ಆಗಿ ನಮ್ಮ ಪ್ರತಿನಿಧಿ ಪ್ರಸನ್ನ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಇಲ್ಲಿ ರಾಜ್ಯ ಮಟ್ಟದಲ್ಲಿ ಲಿಂಗಾಯತ ನಾಯಕರುಗಳನ್ನ ವಿಶ್ವಾಸದಲ್ಲಿ ಇಟ್ಕೊಳ್ಳುವಂತ ನಿಟ್ಟಿನಲ್ಲಿ ಇವ್ರು ಫೇಲ್ಯೂರ್ ಆದ್ರ, ದೆಹಲಿ ಮಟ್ಟಕ್ಕೆ ಇವ್ರು ಹೋಗಿ ಕಂಪ್ಲೇಂಟ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಆಮೇಲೆ ಬಹಳ ಸಿಎಂಗೆ ಆಪ್ತರಾಗಿರುವಂತಹ ಸಚಿವರೇ ಭೈರತಿ ಸುರೇಶ್ ಅವ್ರ ವಿರುದ್ಧ ಅಸಮಾಧಾನ ಅಂತ ಅಂದ್ರೆ, ಸಿಎಂ ಕಣ್ ಕೆಳಗೆನೆ ಹೀಗೆಲ್ಲ ಆಗ್ತಾ ಇದ್ರು ಕೂಡ ಇವ್ರನ್ನೆಲ್ಲ ಕನ್ವಿನ್ಸಿಂಗ್ ಆಗಿ ಕರ್ಕೊಂಡು ಹೋಗೋಕೆ ಫೇಲ್ಯೂರ್ ಆದ್ರ, ಏನ್ ಕತೆ ಇದು? ಎಲ್ಲಿಗೆ ತಲುಪುತ್ತೆ ಪ್ರಸನ್ನ? ಮಾಲ್ತೇಶ್, ಕಾಂಗ್ರೆಸ್ ಪಕ್ಷದ ಒಳಗೆ ಮತ್ತು ಸರ್ಕಾರದ ಒಳಗೂ ಕೂಡ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಮಟ್ಟಿಗಿನ ಸಂಘರ್ಷದ ಸ್ಪಾರ್ಕ್ ಶುರುವಾದಂತೆ ಕಂಡು ಬರ್ತಾ ಇದೆ. ಲೋಕಸಭೆ ಚುನಾವಣೆಗಿಂತ ಮುಂಚಿತವಾಗಿ ಒಂದಷ್ಟು ಶಾಸಕರು ಸಚಿವರ ಮೇಲೆ ಬೇಸರ ಇದ್ರೂ ಕೂಡ ಅದನ್ನ ಚುನಾವಣೆಯ ಸಲುವಾಗಿ ಅದುಮಿಟ್ಕೊಂಡಿದ್ರು. ಇದೀಗ ಲೋಕಸಭೆ ಫಲಿತಾಂಶ ಬಂದ ಬಳಿಕ ಆ ಒಂದು ಒತ್ತಡದಿಂದ ಹಿಡಿದಿಟ್ಕೊಂಡಿದ್ದ ಎಲ್ಲ ಆಕ್ರೋಶ ಮತ್ತು ಬೇಸರಗಳು ಕೂಡ ದೆಹಲಿ ತನಕ ತಲುಪೋದಕ್ಕೆ ಕಾರಣ ಆದಂತೆ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಎರಡು ವಿಚಾರಗಳನ್ನ ಮುಂದಿಟ್ಕೊಂಡು ಇದೀಗ ಲಿಂಗಾಯತ ಶಾಸಕರು ಮತ್ತು ಲಿಂಗಾಯತ ನಾಯಕರು, ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದ ಲಿಂಗಾಯತ ನಾಯಕರು ಇದೀಗ ದೆಹಲಿಗೆ ತೆರಳಿದ್ದಾರೆ. ದೆಹಲಿಯಲ್ಲಿ ಇವತ್ತು ಅಥವಾ ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ತಮ್ಮ ಅಹವಾಲುಗಳನ್ನ ಸಲ್ಲಿಕೆ ಮಾಡ್ತಾರೆ. ಒಂದು, ಪಕ್ಷ ಸಂಘಟನೆಯಲ್ಲಿ ಲಿಂಗಾಯತ ನಾಯಕರಿಗೆ ಪ್ರಮುಖವಾದಂತಹ ಸ್ಥಾನಮಾನಗಳನ್ನ ನೀಡಬೇಕು ಅನ್ನುವಂಥದ್ದು ಮೊದಲ ಬೇಡಿಕೆ. ಈಗಾಗಲೇ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನುವಂಥ ಚರ್ಚೆಗಳು ಶುರುವಾಗಿದ್ದಾವೆ. ಲೋಕಸಭೆಯ ಚುನಾವಣೆಯಲ್ಲಿ ಲಿಂಗಾಯತ ಸಮುದಾಯ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಿಂದ ದೂರ ಹೋಗ್ತಾ ಇದೆ ಅನ್ನುವಂಥ ರೀತಿಯ ಮೆಸೇಜ್ಗಳು ಬೇರೆ ಬೇರೆ ರೀತಿಯ ಘಟನೆಗಳಿಂದಾಗಿ ಪಾಸ್ ಆಯಿತು. ಆ ಕಾರಣಕ್ಕೋಸ್ಕರ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಹೆಚ್ಚಿನ ಸ್ಥಾನವನ್ನ ತೆಗೆದುಕೊಂಡ್ರೂ ಕೂಡ ಲಿಂಗಾಯತ ಅಭ್ಯರ್ಥಿಗಳ ಗೆಲುವಿಗೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಗೆಲ್ಲುವಂಥದ್ದು ಬಹಳ ಕಷ್ಟ ಆಗಿತ್ತು. ಈ ಕಾರಣಕ್ಕೋಸ್ಕರ ಪಕ್ಷ ಸಂಘಟನೆಯ ಆಯಕಟ್ಟಿನ ಜಾಗದಲ್ಲಿ ಲಿಂಗಾಯತರಿಗೆ ಪ್ರಮುಖವಾದಂತಹ ಒಂದು ಪ್ರಾತಿನಿಧ್ಯವನ್ನ ಕೊಡಬೇಕು ಅನ್ನುವಂಥದ್ದು ಮೊದಲ ಬೇಡಿಕೆ. ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಸ್ಥಾನವನ್ನ ತ್ಯಜಿಸಿದ್ದೇ ಆದ್ರೆ ಅದಕ್ಕೆ ಲಿಂಗಾಯತ ನಾಯಕರನ್ನ ತಂದು ಕೂರಿಸಬೇಕು. ಆ ಮೂಲಕ ಉತ್ತರ ಕರ್ನಾಟಕ ಮತ್ತು ಇಡೀ ಕರ್ನಾಟಕ ಭಾಗದಲ್ಲಿ ಲಿಂಗಾಯತವನ್ನ ಪ್ರಾತಿನಿಧ್ಯವನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಮೊದಲನೇ ಬೇಡಿಕೆ. ಎರಡನೆಯ ಬೇಡಿಕೆ ಅಂದ್ರೆ ಸಚಿವ ಭೈರತಿ ಸುರೇಶ್ ಅವರ ಬಗ್ಗೆಯೂ ಕೂಡ ದೂರನ್ನು ಸಲ್ಲಿಸೋದಕ್ಕೆ ಕೆಲವು ಶಾಸಕರು ಅದರಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಭೈರತಿ ಸುರೇಶ್ ಅವರು ಸಿಎಂ ಅವರ ಇಲಾಖೆ ಸೇರಿದಂತೆ ಪ್ರಮುಖವಾದಂತಹ ಇಲಾಖೆಗಳಲ್ಲಿ ಹಸ್ತಕ್ಷೇಪವನ್ನ ಮಾಡ್ತಿದ್ದಾರೆ. ಅವರೇ ಒಂದು ರೀತಿಯಲ್ಲಿ ಸೂಪರ್ ಸಿಎಂ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ ಎನ್ನುವಂಥದ್ದು ಶಾಸಕರಿಗೆ ಇರುವಂತಹ ಬೇಸರ. ಅದರಲ್ಲೂ ವಿನಯ್ ಕುಲಕರ್ಣಿ ಅವರು ನೇರವಾಗಿ ಭೈರತಿ ಸುರೇಶ್ ಅವರ ವಿರುದ್ಧವೂ ಕೂಡ ದೂರನ್ನು ಸಲ್ಲಿಸೋದಕ್ಕೆ ಸಿದ್ಧರಾಗಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಿದೆ. ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಎಲ್ಲ ಒಂದ್ ಕಡೆ ರಾಜ್ಯದ ಮಟ್ಟದಲ್ಲಿ ಮತ್ತು ರಾಜ್ಯ ನಾಯಕರು ಕೂತು ಬಗೆಹರಿಸಬೇಕಂತ ವಿಚಾರ ದೆಹಲಿಯ ತನಕ ಹೋಗಿದ್ದನ್ನ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಇದು ಬಹುದೊಡ್ಡ ತಲೆನೋವಾಗಿ ಪರಿಣಮಿಸೋದ್ರಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ. ಮಾಲ್ತೇಶ್, ಥ್ಯಾಂಕ್ ಯು ಪ್ರಸನ್ನ.